ಇಡೀ ಮನೆಗೆ ರಕ್ಷಿತಾ ಮತ್ತೆ ಗಿಲ್ಲಿ ಏನಾದ್ರು ಟಾರ್ಗೆಟ್ ಆಗ್ತಾ ಇದಾರ ಅಂತ ಎಲ್ರು ಬರ್ತಾರೆ, ರಕ್ಷಿತಾ ಇಲ್ಲ ಗಿಲ್ಲಿ ಅಂತ ಹೆಸರು ತಗೊಂತಾರೆ. ಗಿಲ್ಲಿ ಕಾಮಿಡಿನ ಎಂಜಾಯ್ ಮಾಡಿರ್ತಾರೆ, ಆಮೇಲೆ ಮತ್ತೆ ಇಲ್ಲ ಗಿಲ್ಲಿ ಮಾಡೋದು ಹರ್ಟ್ ಆಗುತ್ತೆ ಅಂತಾರೆ. ಹೆಂಗೆ ಅದು ಹೆಂಗ್ ತಗೊಂತಾ ಇದಾರೆ ಮನೆಯವರು ಅಂತ? ಅಂದ್ರೆ ಮರದಲ್ಲಿ ಚೆನ್ನಾಗಿರೋ ಹಣ್ಣಿಗೆಲ್ಲ ಮೇಡಮ್ ಕಲ್ಲು ಹೊಡೆಯೋದು ಕೊಳ್ತೋಗಿರೋದು ಕೊಡ್ತೀವಿ, ಅದು ಅವ್ರಿಬ್ರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಹೈಲೈಟ್ ಆಗ್ತಾವ್ರೆ ಅಂದ್ರೆ ಎಲ್ರ ಕಣ್ಣು ಅವ್ರ ಮೇಲೆ ಇರ್ತದೆ, ಅದಷ್ಟೇನೆ. ಆದ್ರೆ ಕೆಲವೊಂದು ವಿಚಾರದಲ್ಲಿ ನಾನು ಗಿಲ್ಲಿಗೆ ಏನಂದಿದೆ ಅಂದ್ರೆ, ಗಿಲ್ಲಿ ನಾವು ಎಷ್ಟೇ ಕ್ಲೋಸ್ ಆಗಿದ್ರು ನೀನು ಏನೇ ಮಾಡು ತುಂಬ ಖುಷಿ ಆಗ್ತಿದೆ, ಆದರೆ ಕೆಲವ್ರಿಗೆ ನೀನು ಮಾಡೋದು ಏನೋ ಹರ್ಟ್ ಆಗ್ತಾ ಇರ್ಬೋದು, ಅದೊಂಚೂರು ನೋಡ್ಕೊ ಅಂತ ಅಂದಿದೆ ನಾನು ಅಷ್ಟೇ. ಬಟ್ ಗಿಲ್ಲಿ ಯಾರು ಏನೇ ಅಲ್ಲಿ ಗೊತ್ತಲ್ಲ ಹೊಡೆಯೋಂಗಿಲ್ಲ ಬೈಯೋಂಗಿಲ್ಲ ಅಂತ, ಅವನಿಗೆ ಜಾಸ್ತಿ ನಾನು ರೇಗಿಸ್ಬೇಡ ಅಂದ್ರೆ ಇನ್ನೂ ಡಬಲ್ ಮಾಡ್ತಾನೆ ಗಿಲ್ಲಿ. ಖುಷಿಯಾಗೆ ಮಾಡ್ತಾನೆ, ಬೇಜಾರು ಮಾಡ್ಕೊಂಡಲ್ಲ, ತುಂಬ ಖುಷಿಯಾಗೆ ಮಾಡ್ತಾನೆ. ಅದನ್ನ ಹಂಗೆ ಸ್ವೀಕರಿಸಿದ್ರೆ ಅದು ಮಜವಾಗಿ ಹೋಗ್ತಾ ಇರ್ತದೆ ಅಷ್ಟೇ. ಮನೇಲಿ ಎಲ್ಲರೂ ಹೇಳ್ತಿರ್ತಾರಲ್ಲ, ಅಂದ್ರೆ ಗಿಲ್ಲಿ ಮಾಡೋದ್ ಕೆಲವೊಮ್ಮೆ ತುಂಬಾ ಹರ್ಟ್ ಆಗುತ್ತೆ, ಯಾರನ್ನೋ ಕೆಳಗಡೆ ಹಾಕ್ಬಿಟ್ಟು ಕಾಮಿಡಿ ಮಾಡ್ತಾರೆ ಅವರು ತುಂಬಾ ಅಂತ ಹೇಳಿ. ನಿಮಗೆ ಹಂಗ ಅನ್ಸುತ್ತಾ ಗಿಲ್ಲಿ ಆ ತರ ಮಾಡ್ತಾರೆ ಅಂತ? ಅದೇ ನಾನು ಹೇಳದ್ನಲ್ಲ, ಈಗ ಅವ್ನು ರೇಗಿಸ್ತಾನೆ, ನಾವ್ ಅದನ್ನ ನೀವೇನಾರ ಹಿಂತಿರಿಕೆ ಮಾಡಿದ್ರೆ ಇನ್ನೂ ರೇಗಿಸ್ತಾನೆ, ಸುಮ್ನೆ ಆಗ್ಬಿಟ್ರೆ ಏನೂ ಇಲ್ಲ. ನೀವು ಪದೇ ಮಾಡ್ತಾರೆ ಇನ್ನೂ ರೇಗಿಸ್ತಾನೆ ಇರ್ತಾನೆ, ಒಂದಿನ 2 ದಿನ ಆದ್ರೂ ಬಿಡೋದಿಲ್ಲ, ಅಷ್ಟು ರೇಗಿಸ್ತಾರೆ ಗಿಲ್ಲಿ.